ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ನಾವು ಈಗ ಅಚ್ಚನ್ ಕೋವಿಲಿಂದ ಆರ್ಯನ್ ಕಾವು ಅಯ್ಯಪ್ಪ ಟೆಂಪಲ್ಗೆ ಬಂದು ಇಳಿದಿದ್ದೇವೆ. ನೋಡಿ, ಇದೇ ಆರ್ಯನ್ ಕಾವು ದೇವಸ್ಥಾನದ ಮುಖ್ಯ ದ್ವಾರ. ಇದು ಕೊಲ್ಲಂ ರಸ್ತೆಯಲ್ಲಿ ಈ ದೇವಸ್ಥಾನ ಇದೆ. ಸೆಂಗೋಟೆನಿಂದ ಕೊಲ್ಲಂ ಹೋಗುವ ಬಸ್ಸುಗಳೆಲ್ಲ ಈ ಮಾರ್ಗವಾಗಿಯೇ ಹೋಗುವುದು. ಇಲ್ಲಿಗೆ ಟ್ರೈನ್ ವ್ಯವಸ್ಥೆಯೂ ಇದೆ. ಬನ್ನಿ, ಧರ್ಮಶಾಸ್ತ್ರ ದೇವಸ್ಥಾನದ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನೋಡಿ, ಮುಖ್ಯ ದ್ವಾರದಿಂದ ಮೈನ್ ರಸ್ತೆಯಿಂದ ಹೋದರೆ ತುಂಬಾ ಇಳಿಜಾರಾಗೆ ಹೋಗಬೇಕಾಗುತ್ತದೆ. ಅಂದ್ರೆ ತುಂಬಾ ಕೆಳಗಡೆ ಇದೆ ದೇವಸ್ಥಾನ. ದೇವಸ್ಥಾನದ ಆವರಣ ಬಹಳ ಸೊಗಸಾಗಿದೆ. ಮೊದಲಿಗೆ ನಾಗರ ಕಲ್ಲನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೋಡಿ, ಅದನ್ನು ದರ್ಶನ ಮಾಡಿಕೊಂಡು ಮುಂದೆ ಹೋಗುವುದು. ನೋಡಿ, ರಸ್ತೆಯ ಎರಡೂ ಬದಿಗಳಲ್ಲಿ ಅಂಗಡಿಗಳನ್ನಿಟ್ಟಿದ್ದಾರೆ. ಭಕ್ತಾದಿಗಳು ಬೇಕಾದನ್ನು ತೆಗೆದುಕೊಳ್ಳಬಹುದು. ಪ್ರಕೃತಿ ಬಹಳ ರಮ್ಯವಾಗಿದೆ. ಇಲ್ಲಿ ನೋಡಿ, ಮಕ್ಕಳ ಆಟಿಕೆಗಳು ಮಾರುತ್ತಿದ್ದಾರೆ. ಇಲ್ಲೊಂದು ಬಾವಿ ಇದೆ. ಬಾವಿಯಲ್ಲಿ ನೀರು ಎಷ್ಟು ಶುಭ್ರವಾಗಿದೆ ನೋಡಿ. ಈ ದೇವಸ್ಥಾನವು ಅರಣ್ಯದ ಮಧ್ಯಭಾಗದಲ್ಲಿದೆ. ನಿಮಗೆ ಗೊತ್ತಿರಬಹುದು, ನಾವು ಅಚ್ಚನ್ ಕೋವಿಲಿಂದ ಆರ್ಯನ್ ಕಾವುವರೆಗೂ ಜರ್ನಿ ವಿಡಿಯೋವನ್ನು ಹಿಂದೆ ಹಾಕಿದ್ದೇವೆ. ಅದನ್ನು ನೋಡಿ ಅರಣ್ಯ ಪ್ರದೇಶ ಎಷ್ಟು ಚೆನ್ನಾಗಿದೆ ಎಂದು ಗೊತ್ತಾಗುತ್ತದೆ. ಕೇರಳದಲ್ಲಿ ಎಲ್ಲಿ ನೋಡಿದರೂ ಲಾಟರಿ ಅಂಗಡಿಗಳು. ಸರ್ಕಾರವೇ ಲೈಸೆನ್ಸ್ ಕೊಟ್ಟು ಮಾರಿಸುತ್ತದೆ. ಇದು ಹೆಚ್ಚಿನ ಆದಾಯ ತರುತ್ತದೆ ಸರ್ಕಾರಕ್ಕೆ. ಈಗ ನಾವು ಮೊದಲಿಗೆ ಕರುಪು ಸ್ವಾಮಿ ದೇವಸ್ಥಾನವನ್ನು ನೋಡುತ್ತಿದ್ದೇವೆ. ನೋಡಿ, ಪ್ರಕೃತಿಯ ಮಧ್ಯದಲ್ಲಿ ಎಷ್ಟು ಸಿಂಪಲ್ ಆಗಿ ಕಟ್ಟಿದ್ದಾರೆ ದೇವಸ್ಥಾನವನ್ನ. ಆದರೆ ಇಲ್ಲೊಂದು ವಿಶೇಷತೆ ಇದೆ. ಕೇರಳದಲ್ಲಿ ಎಲ್ಲೂ ಕಾಣಸಿಗುವುದಿಲ್ಲ ನಿಮಗೆ. ಇಲ್ಲಿ ಕರುಪು ಸ್ವಾಮಿಯು ತನ್ನ ಪತ್ನಿಯಾದ ಕರುಪಾಯಿ ಜೊತೆಗೆ ಇಲ್ಲಿ ದರ್ಶನ ಕೊಡುತ್ತಾರೆ. ಬನ್ನಿ, ಒಂದು ಪ್ರದಕ್ಷಿಣೆಯನ್ನು ಹಾಕೋಣ ಕರುಪು ಸ್ವಾಮಿಗೆ. ಇಲ್ಲಿದೆ ಹರಿಕೆ ತೀರಿಸುವ ಸ್ಥಳ. ತೆಂಗಿನಕಾಯಿಯನ್ನು ಒಡೆದು ಹರಿಕೆ ತೀರಿಸುತ್ತಾರೆ. ಕರುಪಣ ಸ್ವಾಮಿಯು ಎಲ್ಲರನ್ನೂ ರಕ್ಷಿಸುತ್ತಾರೆ. ಆದ್ದರಿಂದ ಕರುಪಣ ಸ್ವಾಮಿಗೆ ವಿಶೇಷವಾಗಿ ರಕ್ಷಣೆಗಾಗಿ ದೇವಸ್ಥಾನವನ್ನು ಕಟ್ಟಿಲ್ಲ ಇಲ್ಲಿ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಕುಳತ್ತು ಪುಳ ಬಾಲಕನೇ ಶರಣಮಯ್ಯಪ್ಪ. ಅರಿಯಂಕಾವು ಅಯ್ಯನೇ ಶರಣಮಯ್ಯಪ್ಪ. ಅಚ್ಚನ್ ಕೋವಿಲ್ ಅರಸೇ ಶರಣಮಯ್ಯಪ್ಪ. ಪಂದಳ ಕುವರನೇ ಶರಣಮಯ್ಯಪ್ಪ. ಓಂ ಶಬರಿಗಿರೀಶನೇ ಶರಣಮಯ್ಯಪ್ಪ ಅಂತ ಭಕ್ತಾದಿಗಳು ಶರಣಘೋಷದಲ್ಲಿ ಭಕ್ತಿಯಿಂದ ಅಯ್ಯಪ್ಪನನ್ನು ಕೂಗುತ್ತಾರೆ. ಅದರ ವಿಶೇಷತೆ ಏನೆಂದರೆ, ಅಯ್ಯಪ್ಪ ಸ್ವಾಮಿಯ ಮೂಲ ಅವತಾರಕ ದೇವಾಲಯಗಳು, ಅಂದರೆ ಆ 5 ಪಂಚತತ್ವಗಳು ಅಡಕವಾಗಿರುತ್ತದೆ ಆ 5 ದೇವಾಲಯಗಳಲ್ಲಿ. ಆ 5 ದೇವಾಲಯಗಳು ಪರಶುರಾಮರಿಂದ ಸ್ಥಾಪಿತವಾದ ದೇವಾಲಯಗಳಾಗಿರುತ್ತದೆ. ಆ 5 ದೇವಾಲಯಗಳಲ್ಲಿ ಒಂದಾದ ಅರಿಯಂಕಾವು ಅಯ್ಯಪ್ಪ ಸ್ವಾಮಿಯ ಬಗ್ಗೆ ಇಂದಿನ ದಿನ ತಿಳಿದುಕೊಳ್ಳೋಣ ಬನ್ನಿ. ನೋಡಿ, ಮಾತನಾಡುತ್ತಾ ಎಷ್ಟು ಕೆಳಗಡೆ ಹೋಗುತ್ತಿದ್ದೇವೆ. ಇನ್ನೂ ದೇವಾಲಯದ ಪ್ರಾಂಗಣ ನಮಗೆ ದೊರಕಿಲ್ಲ. ನೋಡಿ, ಈಗ ಇಳಿಯುತ್ತಿದ್ದೇವೆ. ಮುಂದೆ ಕಾಣುತ್ತಿದೆ ಅದೇ ದೇವಾಲಯದ ಪ್ರಾಂಗಣ. ನೋಡಿ, ಇಳಿಯುತ್ತಿದ್ದಂಗೆ ಬಲಬದಿಗೆ ತಿರುವಾಂಕೂರ್ ದೇವಸ್ಥಾನದ ಬೋರ್ಡ್ ಇದೆ ನೋಡಿ. ಇಲ್ಲೇ ಶ್ರೀ ಧರ್ಮಶಾಸ್ತ್ರ ಟೆಂಪಲ್ ಆರ್ಯಂಕಾವು, ಅಂದರೆ ಈ ದೇವಸ್ಥಾನದ ವ್ಯವಸ್ಥೆಗಳೆಲ್ಲ ಇಲ್ಲಿಂದನೇ ಆಗುತ್ತದೆ. ಹಾಗೂ ಈ ದೇವಸ್ಥಾನದ ಸಮಿತಿ ನೋಡಿ ಎಡಗಡೆಯಲ್ಲಿದೆ. ಇಲ್ಲಿ ನಮಗೆ ಏನಾದರೂ ಸಲಹೆಗಳು ಬೇಕಾದರೆ ನೋಡಿ ಇಲ್ಲಿ ಸಿಗುತ್ತದೆ. ಇದು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಆಫೀಸ್ ಕಚೇರಿ. ಆರ್ಯನ್ ಕಾವು ದೇವಾಲಯವು ಕೇರಳ ಮತ್ತು ತಮಿಳುನಾಡು ಬಾರ್ಡರ್ನಲ್ಲಿ ಇರುವುದರಿಂದ ಈ ದೇವಾಲಯದ ಶೈಲಿಯು ತಮಿಳುನಾಡು ಮತ್ತು ಕೇರಳ ಎರಡೂ ಶೈಲಿಯ ಮಿಶ್ರಣವಾದಂತೆ ಇದೆ. ಒಳ್ಳೆಯ ಪ್ರಶಾಂತ ವಾತಾವರಣ ಇಲ್ಲಿದೆ. ಅರಣ್ಯವನ್ನು ಅಯ್ಯಪ್ಪ ಸ್ವಾಮಿಯು ಕಾಯುತ್ತಿರುವುದರಿಂದ ಆರ್ಯಂಕಾವು ಎಂದು ಹೆಸರು ಬಂದಿದೆ. ಇಲ್ಲಿ ಕುಳಿತಿರುವ ಅಯ್ಯಪ್ಪ ಸ್ವಾಮಿಯು ಆನೆಯ ಮೇಲೆ ಕುಳಿತಿರುವ ಭಂಗಿಯಲ್ಲಿ ಇದ್ದಾರೆ. ಅಯ್ಯಪ್ಪ ಸ್ವಾಮಿಯು ಬಲಗಾಲನ್ನು ಇಳಿಬಿಟ್ಟು ಎಡಗಾಲನ್ನು ಮಡಚಿರುತ್ತಾರೆ. ಇಲ್ಲಿ ಎಡಗಡೆ ಪುಷ್ಕಲಾದೇವಿ ಇದ್ದಾರೆ.
ಬಲಗಡೆ ಶಿವಪ್ಪನ ಲಿಂಗ ಇದೆ. ಇಲ್ಲಿ ಪರಶುರಾಮ ಸ್ಥಾಪಿತ ಅಯ್ಯಪ್ಪ ಅಂತ ಹೇಳುವ ವಿಗ್ರಹವು ಅಂಜನ ಪಾಶನ ಅಂತ ಒಂದು ವಿಶೇಷವಾದ ಕಲ್ಲಿನಿಂದ ನಿರ್ಮಾಣವಾಗಿರುತ್ತದೆ. ಆದರೆ ಆ ವಿಗ್ರಹ ಸ್ವಲ್ಪ ಶಿಥಿಲವಾದದ್ದರಿಂದ ಅದೇ ಸ್ಥಳದಲ್ಲಿ ಪಂಚಲೋಹದ ವಿಗ್ರಹವನ್ನಿಟ್ಟು ಪೂಜಿಸಲ್ಪಡುತ್ತಿದ್ದಾರೆ. ಇಲ್ಲಿ ಬ್ರಹ್ಮಚಾರಿ ರೂಪದಲ್ಲೇ ಅಯ್ಯಪ್ಪ ಸ್ವಾಮಿಗೆ ಪೂಜೆ ನೆರವೇರುತ್ತದೆ. ಆದರೆ ನೀವು ಕೇಳಬಹುದು, ಪಕ್ಕದಲ್ಲಿ ಪುಷ್ಕಲಾಂಬ ಇರುವಾಗ ಹೇಗೆ ಬ್ರಹ್ಮಚಾರಿಯಾಗುತ್ತಾರೆ ಎಂದು. ಅದಕ್ಕೆ ಒಂದು ಸಣ್ಣ ಕಥೆ ಇದೆ, ಹೇಳುತ್ತೇವೆ ಕೇಳಿ. ಸ್ನೇಹಿತರೆ, ಅಗಲವಾದ ಎಲೆಯ ಬಿಲ್ವಪತ್ರೆ ಎಷ್ಟು ಚೆನ್ನಾಗಿದೆ ಅಲ್ಲವೇ? ನೋಡಿ, ಭಕ್ತಾದಿಗಳೆಲ್ಲ ದರ್ಶನ ಮಾಡಿ ಬಂದು ಪ್ರಶಾಂತವಾಗಿ ಇಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಾರೆ. ಈ ಹಾಲ್ನಲ್ಲಿ ಪ್ರಾಣಿಗಳ ಗೊಂಬೆಗಳನ್ನು ಮಾಡಿಟ್ಟಿದ್ದಾರೆ. ಎಲ್ಲಾ ತರದ ಪ್ರಾಣಿಗಳ ಗೊಂಬೆಗಳೂ ಇದೆ. ಇದನ್ನು ವಿಶೇಷ ಸಂದರ್ಭಗಳಲ್ಲಿ ಬಳಸುತ್ತಾರೆ ಅನಿಸುತ್ತದೆ. ಸ್ಪಷ್ಟವಾದ ಕಾರಣ ನಮಗೂ ಗೊತ್ತಿಲ್ಲ. ನೋಡಿ, ರೆಕಾರ್ಡೆಡ್ ಹಾಡು ಅಂತ ಅನ್ಕೊಂಡಿದ್ವಿ, ನೋಡಿದ್ರೆ ಲೈವ್ ಅಲ್ಲಿ ಆಡುತ್ತಿದ್ದಾರೆ. ಸ್ನೇಹಿತರೆ, ನಾವು ಆರ್ಯನ್ಕಾವು ದೇವಸ್ಥಾನದ ಮುಂದೆ ಬಂದಿದ್ದೇವೆ. ಈಗ ನೋಡಿ, ಇಲ್ಲಿ ಶೆಡ್ ಕಾಣುತ್ತಿದೆಯಲ್ಲ, ಈ ಶೆಡ್ ಒಳಗಿಂದ ಪ್ರವೇಶ ಮಾಡಬೇಕು. ಅದರ ಹಿಂದೆಗಡೆ ಗರ್ಭಗುಡಿ ಇದೆ. ನೋಡಿ, ಇದೇ ಎಂಟ್ರೆನ್ಸ್. ನೋಡಿ, ಕಂಬ ಇದೆ ಅಲ್ವಾ, ಈ ಕಂಬದ ಮುಂದೆ. ಈ ದೇವಸ್ಥಾನಕ್ಕೂ ನದಿಗೂ 15 ಹೆಜ್ಜೆ ಅಷ್ಟೇ. ನಾವು ನದಿ ಪಕ್ಕದಲ್ಲೇ ಇದ್ದೇವೆ. ಕೇರಳದಲ್ಲಿರುವ ಪರಶುರಾಮ ಸ್ಥಾಪಿತ ಎಲ್ಲಾ ದೇವಾಲಯಗಳ ಮುಂದೆಯೂ ಪವಿತ್ರವಾದ ಗಂಗೆ ಹರಿಯುತ್ತಾಳೆ. ಪಾಪಗಳನ್ನೆಲ್ಲ ತೊಳೆಯುತ್ತಾ ಹರಿಯುತ್ತಾಳೆ. ಇದು ಒಂದು ವಿಶೇಷತೆ ಇದೆ ಇಲ್ಲಿ. ಸ್ನೇಹಿತರೆ, ನಾನು ಕತೆ ಹೇಳುತ್ತಾ ಹೋಗುತ್ತೇನೆ, ನೀವು ಕತೆ ಕೇಳುತ್ತಾ ಹಾಗೆ ದೇವಸ್ಥಾನವನ್ನು ನೋಡುತ್ತಾ ಬನ್ನಿ. ಪೂರ್ವ ಕಾಲದಲ್ಲಿ ರೇಷ್ಮೆ ಬಟ್ಟೆ ಮಾರುವ ವರ್ತಕರು ಕೇರಳದ ತಿರುವಾಂಕೂರ್ಗೆ ಬಂದು ರೇಷ್ಮೆ ಬಟ್ಟೆ ಮಾರಿ ಹೋಗುತ್ತಿದ್ದರು. ಆ ರೀತಿ ಬಂದ ಒಬ್ಬ ವರ್ತಕ ತನ್ನ ಮಗಳ ಜೊತೆ ಬಂದಿದ್ದ. ಮಗಳ ಹೆಸರು ಪುಷ್ಕಲಾದೇವಿ. ಆಗ ದಣಿವಾದದ್ದರಿಂದ ವಿಶ್ರಾಂತಿ ತೆಗೆದುಕೊಳ್ಳಲು ಈ ಅಯ್ಯಪ್ಪ ಸ್ವಾಮಿಯ ದೇವಾಲಯಕ್ಕೆ ಬರುತ್ತಾರೆ. ಆಗ ವರ್ತಕನ ಮಗಳು ಅಲ್ಲಿರುವ ಅಯ್ಯಪ್ಪ ಸ್ವಾಮಿಯ ಮೂರ್ತಿಯನ್ನು ನೋಡಿ ಆ ಸೌಂದರ್ಯಕ್ಕೆ ಆಕರ್ಷಿತಳಾಗಿ ಭಕ್ತಿಯಿಂದ ಪ್ರೇಮದಿಂದ ತಂದೆಗೆ, ನೀವು ಬಟ್ಟೆಯನ್ನೆಲ್ಲ ಮಾರಿಕೊಂಡು ಬನ್ನಿ, ನನಗೆ ಈಗ ಇಲ್ಲಿಂದ ಬರಲು ಮನಸ್ಸಾಗುತ್ತಿಲ್ಲ, ಸಂಜೆ ನೀವು ಬಂದಾಗ ನೋಡೋಣ ಎನ್ನುತ್ತಾಳೆ ಪುಷ್ಕಲಾದೇವಿ. ಆದರೆ ಆ ವರ್ತಕನಿಗೆ ತನ್ನ ಮಗಳನ್ನು ಒಬ್ಬಳೇ ಬಿಟ್ಟು ಹೋಗುವುದು ಇಷ್ಟವಿರಲಿಲ್ಲ. ಆಗ ಅಲ್ಲಿ ನೆರೆದಿದ್ದವರೆಲ್ಲ, ಹೌದು ಸ್ವಾಮಿ, ಇದು ದಟ್ಟವಾದ ಅರಣ್ಯ, ವಯಸ್ಸಿಗೆ ಬಂದಿರುವ ಹೆಣ್ಣು ಮಗಳನ್ನು ಕರೆದುಕೊಂಡು ಹೋಗುವುದು ಸರಿಯಲ್ಲ. ನಿಮ್ಮ ಮಗಳು ಸಹ ಇಲ್ಲಿಯೇ ಇರಬೇಕೆಂದು ಬಯಸುತ್ತಿದ್ದಾಳೆ. ಅದು ಅಯ್ಯಪ್ಪ ಸ್ವಾಮಿಯ ಇಚ್ಛೆಯೇ ಆಗಿರಬೇಕು. ನೀವು ನಿಮ್ಮ ಮಗಳನ್ನು ಇಲ್ಲಿಯೇ ಬಿಟ್ಟು ಹೋಗಿ, ನಾವು ನೋಡಿಕೊಳ್ಳುತ್ತೇವೆ ಎಂದು ಹೇಳುತ್ತಾರೆ. ಆಗ ವರ್ತಕನು ಅಲ್ಲಿರುವ ದೇವಸ್ಥಾನದ ಅರ್ಚಕನಿಗೆ ಒಪ್ಪಿಸಿ ತನ್ನ ಮಗಳನ್ನು ನೋಡಿಕೊಳ್ಳುವಂತೆ ಹೇಳಿ ವ್ಯಾಪಾರಕ್ಕೆ ಹೊರಡುತ್ತಾನೆ. ತಿರುವಾಂಕೂರಿನಲ್ಲಿ ವ್ಯಾಪಾರ ಮುಗಿಸಿ ಅಲ್ಲಿನ ಮಹಾರಾಜನಿಗೆ ಕೆಲವು ರೇಷ್ಮೆ ವಸ್ತ್ರಗಳನ್ನು ಉಡುಗೊರೆಯಾಗಿ ಕೊಟ್ಟು ವಾಪಸ್ಸು ಬರುತ್ತಿರುತ್ತಾನೆ. ಆಗ ಕಾಡಿನ ಮಧ್ಯೆ ಒಂದು ದೊಡ್ಡ ಆನೆ ಈ ವರ್ತಕನನ್ನು ಅಟ್ಟಿಸಿಕೊಂಡು ಬರುತ್ತದೆ. ಆಗ ಆ ವರ್ತಕನು, ಅಯ್ಯಪ್ಪ, ನನ್ನನ್ನು ಕಾಪಾಡು ಎಂದು ಕಿರುಚಿಕೊಳ್ಳುತ್ತಾನೆ. ಆಗ ತಕ್ಷಣ ಎಲ್ಲಿಂದಲೋ ಒಬ್ಬ ಸುಂದರವಾದ ಯುವಕ ಆನೆಗೆ ಅಡ್ಡಲಾಗಿ ಬಂದು ನಿಲ್ಲುತ್ತಾನೆ. ವರ್ತಕನನ್ನು ಅಟ್ಟಿಸಿಕೊಂಡು ಬರುತ್ತಿದ್ದ ಆನೆಗೆ ನಿಲ್ಲು ಎಂದು ಕೈ ತೋರಿಸುತ್ತಾನೆ ಅಷ್ಟೇ. ಮಂತ್ರ ಹಾಕಿದ ಹಾಗೆ ತಕ್ಷಣ ಆನೆ ಹಿಂದಕ್ಕೆ ತಿರುಗಿ ಹೊರಟು ಹೋಯಿತು. ಆಗ ವರ್ತಕನು ಪ್ರಾಣ ಕಾಪಾಡಿದ್ದಕ್ಕಾಗಿ ಸಂತೋಷದಿಂದ ಧನ್ಯವಾದಗಳನ್ನು ಹೇಳುತ್ತಾನೆ. ಹಾಗೆ ತನ್ನ ಬಳಿ ಇದ್ದ ಕೆಲವು ರೇಷ್ಮೆ ವಸ್ತ್ರಗಳನ್ನು ಆ ಯುವಕನಿಗೆ ಕೊಡುತ್ತಾನೆ. ಆದರೆ ಅದರಲ್ಲಿ ಆ ಯುವಕ ಒಂದು ಸಣ್ಣ ವಸ್ತ್ರವನ್ನು ಮಾತ್ರ ತೆಗೆದುಕೊಂಡು ಕುತ್ತಿಗೆಗೆ ಹಾಕಿಕೊಂಡು, ಹೇಗಿದ್ದೇನೆ ಎಂದು ಕೇಳಲು, ತುಂಬಾ ಚೆನ್ನಾಗಿ ಇದ್ದೀಯಾ, ನೋಡುತ್ತಿದ್ದರೆ ಶೃಂಗರಿಸಿದ ಮದುವೆ ಗಂಡಿನ ಹಾಗೆ ಕಾಣಿಸುತ್ತಿದ್ದೀಯಾ ಎಂದು ಹೇಳುತ್ತಾನೆ. ಹೌದಾ, ಮದುವೆ ಗಂಡಿನ ಹಾಗೆ ಇದ್ದೀನಾ? ಹಾಗಾದರೆ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡುತ್ತೀಯೇ ಎಂದು ಕೇಳಲು,
ತಪ್ಪದೇ ಮಾಡಿಕೊಡುತ್ತೇನೆ. ನನ್ನ ಪ್ರಾಣವನ್ನು ಉಳಿಸಿದ್ದೀಯಾ, ಮೇಲಾಗಿ ಸುಂದರವಾಗಿದ್ದೀಯಾ ಎಂದು ವರ್ತಕ ಹೇಳುತ್ತಾನೆ. ಸರಿ, ಹಾಗಾದರೆ ನಾನು ದೇವಸ್ಥಾನದ ಅರ್ಚಕನನ್ನು ಭೇಟಿಯಾಗಿ ಮಾತನಾಡುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಆಗ ವರ್ತಕನಿಗೆ ಅನುಮಾನ ಪ್ರಾರಂಭವಾಯಿತು. ಯಾರಿವನು? ನಾನು ನನ್ನ ಬಗ್ಗೆ ಏನೂ ಹೇಳಲಿಲ್ಲ. ನನಗೆ ಮಗಳಿರುವ ವಿಚಾರ ಈತನಿಗೆ ಹೇಗೆ ಗೊತ್ತು? ಮತ್ತೆ ದೇವಸ್ಥಾನದಲ್ಲಿ ಅರ್ಚಕನ ಬಳಿ ನನ್ನ ಮಗಳಿರುವುದು ಹೇಗೆ ಗೊತ್ತು ಎಂದು ಆಶ್ಚರ್ಯಚಕಿತವಾಗಿ ನೋಡುತ್ತಾನೆ. ಆಯ್ತು, ದೇವಸ್ಥಾನಕ್ಕೆ ಬರಲಿ, ಆಗ ಮಾತನಾಡಿಕೊಳ್ಳೋಣ ಅಂತ ಅಂದುಕೊಳ್ಳುತ್ತಾ ಹೊರಟ. ಸ್ನೇಹಿತರೆ, ಕ್ಷಮಿಸಿ, ಇಲ್ಲಿ ಕಾಣಿಸುತ್ತಿರುವವರು ಈ ದೇವಸ್ಥಾನದ ಪ್ರಧಾನ ಅರ್ಚಕರು. ಬಹಳ ವರ್ಷಗಳಿಂದ ಇಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ನಾವು ದರ್ಶನಕ್ಕೆ ಹೋದಾಗ ಇವರು ಭಾವಪರವಶರಾಗಿ ಆಡುತ್ತಿದ್ದರು. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ನಾವು ದರ್ಶನ ಮುಗಿಸಿ ಈಗ ಊಟದ ಸಾಲಿನಲ್ಲಿ ನಿಂತಿದ್ದೇವೆ. ಅನ್ನದಾನ ಪ್ರಭುವಾದ ಅಯ್ಯಪ್ಪನ ಪ್ರಸಾದಕ್ಕಾಗಿ ನಿಂತಿದ್ದೇವೆ. ಬನ್ನಿ ಈಗ ಕಥೆಯನ್ನು ಮುಂದುವರಿಸೋಣ. ಈ ಮಧ್ಯದಲ್ಲಿ ದೇವಸ್ಥಾನದಲ್ಲಿರುವ ಅರ್ಚಕನಿಗೆ ಮತ್ತು ಅರಮನೆಯಲ್ಲಿರುವ ರಾಜನಿಗೆ ಒಂದೇ ಸಮಯದಲ್ಲಿ ಕನಸಿನಲ್ಲಿ ಅಯ್ಯಪ್ಪ ಸ್ವಾಮಿಯು ದರ್ಶನವನ್ನು ಕೊಟ್ಟು, ಅರ್ಚಕನಿಗೆ, ನಿನ್ನ ರಕ್ಷಣೆಯಲ್ಲಿರುವ ಕುಮಾರಿಯನ್ನು ನಾನು ಮದುವೆ ಆಗಬೇಕೆಂದುಕೊಂಡಿರುವೆ. ಆದ್ದರಿಂದ ಆ ಕುಮಾರಿಯನ್ನು ನನ್ನ ಬಳಿ ಕರೆದುಕೊಳ್ಳುತ್ತೇನೆ. ನೀವು ದೇವಸ್ಥಾನದ ಗರ್ಭಗುಡಿ ತೆರೆದಾಗ ನನ್ನ ವಿಗ್ರಹದ ಪಕ್ಕದಲ್ಲಿ ಆ ಕುಮಾರಿ ಪುಷ್ಕಳ ವಿಗ್ರಹವಾಗಿರುತ್ತಾಳೆ. ಆ ವಿಗ್ರಹದಲ್ಲಿ ಆ ಕುಮಾರಿ ಐಕ್ಯವಾಗಿರುತ್ತಾಳೆ ಎಂದು ಹೇಳಿ ಅಯ್ಯಪ್ಪ ಸ್ವಾಮಿಯು ಅಂತರ್ಧನಾಗುತ್ತಾನೆ. ಅದೇ ರೀತಿ ಅರಮನೆಯಲ್ಲಿನ ರಾಜನಿಗೂ ಕನಸಿನಲ್ಲಿ ಅಯ್ಯಪ್ಪ ಸ್ವಾಮಿಯು, ಅರಿಯಂಕಾವು ದೇವಸ್ಥಾನದಲ್ಲಿ ನನ್ನ ಮದುವೆ ನಡೆಯಬೇಕು, ಆ ಮದುವೆಗೆ ನೀನು ಆ ವರ್ತಕನ ಮಗಳ ಜೊತೆ ನನ್ನ ಮದುವೆ ಮಾಡಿ ಎಂದು ಹೇಳಿ ಅಂತರ್ಧನಾಗುತ್ತಾನೆ. ಆ ನಂತರ ವರ್ತಕ, ರಾಜ ಮತ್ತು ಅರ್ಚಕ 3 ಜನ ಒಟ್ಟಿಗೆ ದೇವಸ್ಥಾನದ ಬಳಿ ಬರುತ್ತಾರೆ. ಗರ್ಭಗುಡಿ ತೆರೆದು ನೋಡಿದರೆ ವರ್ತಕನ ಮಗಳು ವಿಗ್ರಹದ ರೂಪದಲ್ಲಿ ಧರ್ಮಶಾಸ್ತ್ರ ಪಕ್ಕದಲ್ಲಿ ಶಿಲೆಯಾಗಿರುತ್ತಾಳೆ. ಹಾಗೆ ಅಂತ ಮದುವೆ ಆಗಿದೆ ಅಂದುಕೊಳ್ಳಬೇಡಿ. ಪುಷ್ಕಲಾದೇವಿಯನ್ನು ಪಕ್ಕದಲ್ಲಿರಿಸಿಕೊಂಡಿದ್ದಾರೆ ಅಷ್ಟೇ, ಆದರೆ ಮದುವೆ ಆಗಲಿಲ್ಲ. ಇಲ್ಲಿ ಅಯ್ಯಪ್ಪ ಸ್ವಾಮಿ ಬ್ರಹ್ಮಚಾರಿಯಾಗೇ ಇದ್ದಾರೆ. ಕತೆ ಹೇಳುತ್ತಾ ಹೇಳುತ್ತಾ ನಾವೀಗ ಊಟ ಬಡಿಸುವ ಸ್ಥಳಕ್ಕೆ ಬಂದಿದ್ದೇವೆ. ಪ್ರಾಂಗಣ ದೊಡ್ಡದಾಗಿರುವುದರಿಂದ ಏನೂ ಸಮಸ್ಯೆ ಆಗುತ್ತಿಲ್ಲ. ಬಂದಿರುವ ಜನಸಂಖ್ಯೆಗೆ ತೃಪ್ತಿಕರವಾಗಿ ಊಟ ಬಡಿಸುತ್ತಿದ್ದಾರೆ. ಬನ್ನಿ, ಊಟ ಏನು ಬಡಿಸುತ್ತಾರೆ ನೋಡೋಣ. ನೋಡಿ, ನಾವೀಗ ಗರ್ಭಗುಡಿಯ ಪಕ್ಕದಲ್ಲೇ ಇದ್ದೇವೆ. ಇಲ್ಲಿ ಅಡಿಕೆ ಪ್ಲೇಟ್ ಅನ್ನು ಕೊಟ್ಟಿದ್ದಾರೆ. ಇದು ನಮಗೆ ಬಹಳ ಇಷ್ಟವಾದ ಪ್ಲೇಟ್. ಬಿಸಿ ಬಿಸಿಯಾದ ಊಟ. ಪೊಂಗಲ್ ಹಾಕುತ್ತಿದ್ದಾರೆ ಹಾಗೂ ಮೊಸರನ್ನ ಮತ್ತೆ ಪಾಯಸ, ಹಪ್ಪಳ, ಬಾಳೆಹಣ್ಣು ಕೊಡುತ್ತಿದ್ದಾರೆ. ಮತ್ತೆ ಊಟ ಮಾಡಿ ಸಾಕಾಗಲಿಲ್ಲವೆಂದರೆ ಮತ್ತೆ ಬಡಿಸಿಕೊಳ್ಳಬಹುದು, ತೃಪ್ತಿಕರವಾಗಿ ಹೊಟ್ಟೆ ತುಂಬ ಊಟ ಮಾಡಲಿ ಅಂತ. ನಂತರ ನಾವು ಇಲ್ಲಿ ಪ್ರತಿ ವರ್ಷ ಡಿಸೆಂಬರ್ ತಿಂಗಳಿನಲ್ಲಿ ತಿರುಕಲ್ಯಾಣಂ ಅಂತ ಉತ್ಸವ ಮಾಡುತ್ತಾರೆ. ಮದುವೆಗೆ ಎಲ್ಲಾ ಸಿದ್ಧತೆ ಮಾಡುತ್ತಾರೆ. ಅಯ್ಯಪ್ಪ ಸ್ವಾಮಿ ಮದುವೆಗೆ ಎಲ್ಲಾ ಶಾಸ್ತ್ರಗಳು ನಡೆಯುತ್ತದೆ. ಇನ್ನೇನು ತಾಳಿ ಕಟ್ಟುವ ಸಮಯದಲ್ಲಿ ಅರ್ಚಕರು ಮದುವೆಯನ್ನು ನಿಲ್ಲಿಸುತ್ತೇವೆ, ಮುಂದಿನ ವರ್ಷ ಮದುವೆ ಮಾಡೋಣ ಅಂತ ನಿಲ್ಲಿಸಿ ಬಿಡುತ್ತಾರೆ. ಹೀಗೆ ಇಲ್ಲಿ ಪ್ರತಿ ವರ್ಷವೂ ಪದ್ಧತಿ ನಡೆಯುತ್ತಿದೆ. ಆದ್ದರಿಂದ ಅಯ್ಯಪ್ಪ ಸ್ವಾಮಿಯ ವಿಗ್ರಹದ ಪಕ್ಕದಲ್ಲಿ ಪುಷ್ಕಲಾದೇವಿ ವಿಗ್ರಹ ಇದ್ದರೂ ಸಹ ಅಯ್ಯಪ್ಪ ಸ್ವಾಮಿ ಬ್ರಹ್ಮಚಾರಿಯಾಗೇ ಇದ್ದಾರೆ ಅಂತ ಐತಿಹ್ಯವಿದೆ. ಸ್ನೇಹಿತರೆ ನೋಡಿ, ನದಿ ನೀರು ಎಷ್ಟು ತಿಳಿಯಾಗಿದೆ. ಒಳಗಡೆ ಇರುವ ಬೆಣಚುಕಲ್ಲು ಕ್ಲೀನ್ ಆಗಿ ಕಾಣುತ್ತಿದೆ. ನೋಡಿ, ಇಲ್ಲಿ ಎಲ್ಲಾ ಭಕ್ತಾದಿಗಳು ಕುಟುಂಬ ಸಮೇತ ಬಂದು ನದಿಯಲ್ಲಿ ಮಿಂದು ದರ್ಶನ ಮಾಡಿ ಊಟ ಮಾಡಿ ಸಂತೋಷದಿಂದ ಹೋಗುತ್ತಾರೆ. ಸಂಪೂರ್ಣ ಕಾಡು ಪ್ರದೇಶ ಬಹಳ ಮನಸ್ಸಿಗೆ ಆನಂದವನ್ನು ಕೊಟ್ಟಿದೆ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಅರಿಯಾಂಗಾವು ಅಯ್ಯನೇ ಶರಣಮಯ್ಯಪ್ಪ. ಶಬರಿಮಲೆಗೆ ಬರುವಂತ ಭಕ್ತಾದಿಗಳು ಒಮ್ಮೆ ಅರಿಯಾಂಗಾವು
ದೇವಸ್ಥಾನಕ್ಕೂ ಭೇಟಿ ಕೊಡಿ. ಇಲ್ಲಿ ಬಹಳ ಒಂದು ಪಾಸಿಟಿವ್ ವೈಬ್ಸ್ ಇದೆ. ನಾವು ನದಿಯಲ್ಲಿ ಸ್ವಲ್ಪ ಕಾಲವನ್ನು ಕಳೆದೆವು. ಈಗ ಜನ ಕಡಿಮೆ ಆಗಿದ್ದಾರೆ. ದೇವಸ್ಥಾನದ ಬಾಗಿಲು ಹಾಕಿದೆ. ನೋಡಿ, ದೇವಸ್ಥಾನದಿಂದ ಮೇಲೆ ಬೆಟ್ಟಗಳೆಲ್ಲ ಎಷ್ಟು ಎತ್ತರಕ್ಕೆ ಕಾಣುತ್ತಿದೆ. ಅಂದರೆ ಇದು ಎಷ್ಟು ತಗ್ಗಿನ ಪ್ರದೇಶದಲ್ಲಿ ದೇವಸ್ಥಾನ ನಿರ್ಮಾಣವಾಗಿದೆ ಅಂತ. ನದಿ ತೀರದಲ್ಲಿ ನೋಡಿ ಇಲ್ಲೊಂದು. ಸ್ನೇಹಿತರೆ, ಆರ್ಯಂಕಾವು ಅಯ್ಯಪ್ಪ ಟೆಂಪಲ್ ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಕೆಳಗಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಆಗ ನಾವು ಹಾಕುವ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತದೆ. ಸಮಸ್ತ ಲೋಕ ಸುಖಿನೋ ಭವಂತು.